ನಾವು ಬಿಗ್ ಬ್ಲೇಡ್ ಕಡೆ ಬ್ಲೇಡ್ ತೊಗೊಂಡಿದ್ದೀವಿ ರೀ. ಕಸ್ಟಮರ್ ತೊಗೊಂಡೋಗಿದ್ರು, ಅದರೊಳಗೆ ಏನೋ ಕೀಡ ಏನೋ ಬಂದಿದೆ ಅಂತ ಹೇಳಿ. ಬ್ರೆಡ್ಡಲ್ಲಿ ಹುಳ ಕೀಟ ಬರುತ್ತೆ ಒಂದು ಕಂಪ್ಲೇಂಟ್ ಬೇಸ್ ಮೇಲೆ ನಾವು ಈ ಬೇಕರಿಗೆ ವಿಸಿಟ್ ಮಾಡಿದ್ದೆವು. ನಮ್ಮ ಮೇಲಾಧಿಕಾರಿಗಳು ಗಮನಕ್ಕೆ ಕೊಟ್ಟು ಸರಿ, ಬಿಗ್ ಬ್ರೇಡ್ ಅವ್ರ ಮೇಲೆ ಕಂಪ್ಲೇಂಟ್ ಏನು ಕ್ರಮ ಆಗ್ಬೋದು? ನಮ್ಮ ಮೇಲಾಧಿಕಾರಿಗಳು ಬಿಗ್ ಮಿಶ್ರಾ ಬ್ರೆಡ್ನಲ್ಲಿ ಹುಳ ಸದ್ಯಕ್ಕೆ ಎಲ್ಲ ಕಡೆ ಸದ್ದು ಮಾಡ್ತಿರೋ ಬಿಗ್ ಮಿಶ್ರಾ ಬ್ರೆಡ್ನಲ್ಲಿ ಹುಳ ಕಂಡು ಬಂದಿರುವ ವೈರಲ್ ಸುದ್ದಿ. ಸರಿಸುಮಾರು ಬೆಳಗಾವಿಯ ಎಲ್ಲ ಕಡೆ ಇವರು ಬ್ರೆಡ್ ಹಾಗೂ ಅನೇಕ ಬೇಕರಿ ತಿಂಡಿ ತಿನಿಸುಗಳನ್ನು ಸಪ್ಲೈ ಮಾಡ್ತಾರೆ. ಈಗ ಇದರಲ್ಲಿ ಹುಳ ಕಂಡು ಬಂದಿರೋದು ತುಂಬಾ ಆಘಾತಕಾರಿ ವಿಷಯವಾಗಿದೆ. ಬೆಳಗಾವಿ ನಗರದ ಆಂಜನೇಯ ನಗರ ಹತ್ತಿರ ಇರುವ ಅಯ್ಯಂಗಾರ್ ಬೇಕರಿಯಲ್ಲಿ ಒಬ್ಬ ಗ್ರಾಹಕರು ಬ್ರೆಡ್ ಖರೀದಿ ಮಾಡಿದ್ರು. ಅದರಲ್ಲಿ ಹುಳ ಕಂಡು ಬಂದಿದೆ. ಅವರು ಗಮನಕ್ಕೆ ಬಂದ ತಕ್ಷಣ ಇದನ್ನ ಬೇಕರಿಯವರ ಗಮನಕ್ಕೆ ತಂದಿದ್ದಾರೆ. ಬೇಕರಿಯವರು ಬ್ರೆಡ್ ಡಿಸ್ಟ್ರಿಬ್ಯೂಟ್ ಮಾಡೋರಿಗೆ ಕರೆ ಮಾಡಿದ್ದಾರೆ. ಬ್ರೆಡ್ ಹಂಚಿಕೆದಾರರು ಬೆಳಗಾವಿ ಪ್ರದೇಶದಲ್ಲಿ ಸುಮಾರು ಎಲ್ಲ ಕಡೆ ವಿತರಣೆ ಮಾಡ್ತಾರೆ. ಆದರೆ ಇವರು ಎಲ್ಲೂ ಬಿಲ್ ಕೊಟ್ಟಿದ್ದು ಕಂಡು ಬಂದಿಲ್ಲ. ವರ್ಷ ಆಯ್ತು ರೀ, ತೊಗೊಂಡಿರ್ತೀವಿ ಬಿಲ್ ಒಂದೊಂದೊಮ್ಮೆ ಬೇಕಾದಾಗ. ಬಿಲ್ ಇಲ್ರಿ, ತೆಗ್ದು ನಿಮ್ಮ ಅಂಗಡಿ ಒಳಗೆ ಎಲ್ಲಿದೆ ಅಂತ ಪೇಮೆಂಟ್ ಕ್ಯಾಶ್ ಥ್ರೂ ಮಾಡ್ತಿರೋ, ಚೆಕ್ ಥ್ರೂ ಮಾಡ್ತಿರೋ? ಫೋನ್ಪೇ ಮಾಡ್ತೀವಿ, ಇಲ್ಲಿ ಕ್ಯಾಶ್ ಇಲ್ಲಿ ಒಂದು 20 ಅಂತ ಇಟ್ಕೊಂಡಿರಲ್ಲ ಸರ್. ಏನು ಹಿಂಗೆ ಇಟ್ಕೊಂಡಿರ್ತೀವಿ, ಒಮ್ಮೊಮ್ಮೆ ತೆಗ್ದಾಕಿರ್ತೀವಿ, ಡಿಸ್ಪೋಸ್ ಮಾಡ್ತೀವಿ. ಇದೇ ರೀತಿ ನಗರ ಪೂರ್ತಿ ಹಾಗೆ ಸಪ್ಲೈ ಮಾಡ್ತಾರೋ ಎಂಬುದು ಪ್ರಶ್ನೆಯಾಗಿದೆ. ಇವರು ಸಪ್ಲೈ ಮಾಡೋ ಏಜೆನ್ಸಿ ಹೆಸರು ಓಂ ಬಸವ ಅಂತ. ಆದರೆ ಮಾಡೋದು ಮಾಡಿ ಇವರ ಅಹಂಕಾರದ ಮಾತುಗಳೇ ಇವರ ಯೋಗ್ಯತೆ ತೋರಿಸುತ್ತೆ. ಇನ್ನು ಗ್ರಾಹಕರು ಸಂಬಂಧಪಟ್ಟ ಫುಡ್ ಆಫೀಸರ್ ಅವರನ್ನ ಸಂಪರ್ಕ ಮಾಡಿ ಅವರನ್ನು ಸಹ ಸ್ಥಳಕ್ಕೆ ಕರೆಸಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಬಿಗ್ ಬ್ರೆಡ್ ಅಷ್ಟೇ ಅಲ್ಲದೆ ಬೇಕರಿ ಎಲ್ಲಾ ತಿಂಡಿ ತಿನಿಸುಗಳನ್ನ ಸಹ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಇನ್ನು ಈ ವಿಷಯವಾಗಿ ಪತ್ರಕರ್ತರು ಬೇಕರಿಯವರಿಗೆ ಮಾತಾಡಿದಾಗ ಬ್ರೆಡ್ ಹಾಗೂ ಬಿಲ್ ವಿಚಾರವಾಗಿ ಏನು ಹೇಳಿದ್ದಾರೆ ನೀವೇ ಕೇಳಿ. ನಾವು ಬಿಗ್ ಬ್ಲೇಡ್ ಕಡೆ ಬ್ಲೇಡ್ ತೊಗೊಂಡಿದ್ದೀವಿ ರೀ. ಕಸ್ಟಮರ್ ತೊಗೊಂಡೋಗಿದ್ರು, ಅದರೊಳಗೆ ಏನೋ ಕೀಡ ಏನೋ ಬಂದಿದೆ ಅಂತ ಹೇಳಿ. ಅಷ್ಟೇ. ಜೋರ ಮಾತಾಡ್ರಿ ಸರ್. ಬಿಗ್ ಬ್ಲೇಡ್ ತೊಗೊಂಡಿದ್ದೀವಿ ರೀ, ಅದರೊಳಗೇನೋ ಹುಳ ಬಂದಿತ್ತು ಅಂತ ಹೇಳಿದ್ರು. ತೊಗೊಬಂದ್ರಿ ಅವರು, ಅದರೊಳಗೆ ಹುಳ ಐತಿ. ಇದ್ದಿದ್ದು ಖರೆ ಇದೆ ರೀ? ಇದ್ದಿದ್ದು ಕರೆ ಐತಿ. ಈ ಸೊಳ್ಳೆ 18ನೇ ತಾರೀಕು ನೀವು ಯಾರ ಹತ್ರ ಬಿಗ್ ಬ್ರೇಡ್ ತೊಗೊಂಡ್ರಿ? ಒಳಗೆ ಬರ್ರಿ. ಅವರು ಮಾಮೂಲಿ ಪರಿಚಯ ಇದಾರೆ, ಅಂದರೆ ಅವ್ರು ಬಿಗ್ ಬ್ಲೇಡ್ ಸಪ್ಲೈ ಮಾಡೋರು. ಅಲ್ಲಿ ಐತೆ ನೋಡ್ರಿ, ಓಂ ಬಸವ ಏಜೆನ್ಸಿ ಅಂತ. ಓಂ ಬಸವ ಏಜೆನ್ಸಿ ಎಷ್ಟು ವರ್ಷದಿಂದ ಅವ್ರ ಕಡೆ ತೊಗೊಳತ್ತೀರಿ? 3 years ಆಯ್ತು. 3 years ಆಯ್ತು. ಅವಾಗ ಈಗ ನೀವು ಎಲ್ಲೇನು ಕಸ್ಟಮರ್ ಕೊಟ್ಟಿದ್ರಲ್ಲ, ಮಾರಿದ್ರಲ್ಲ, ಆ ಬ್ರೆಡ್ ಯಾವಾಗ ತೊಗೊಂಡಿದ್ರಿ ಅವ್ರ ಕಡೆಯಿಂದ? ಅದು 15 ತಾರೀಕು ತೊಗೊಂಡ್ರು. 15 ತಾರೀಕು ತೊಗೊಂಡಿದ್ರಿ. ಆ ಟೈಮ್ನಾಗ ಏನಾದರೂ ಬಿಲ್ ಇದಾರೆ ನಿಮ್ಮ ಕಡೆ? 15 ತಾರೀಕು ಕೊಟ್ಟಿರೋದು ಅವ್ರು? ಆಯ್ತು ಸರ್. ಇವತ್ತಿನ ಕೊಟ್ಟಿದ್ದಲ್ಲ? ಅವತ್ತು ಕೊಟ್ಟಿರಲಿಲ್ಲ ರೀ, ಅವ್ರು ಕೊಟ್ಟಿಲ್ಲ. ಇವತ್ತು ಬಿಲ್ ಯಾವಾಗ ಕೊಟ್ಟಿರಿ ಅವ್ರ? ಈಗ ಕೊಟ್ಟರು ರೀ. ಇವತ್ತು ಯಾವ ತಾರೀಕು? ಇವತ್ತು 21. 15ನೇ ತಾರೀಕು ನೀವು ಪರ್ಚೇಸ್ ಎಷ್ಟು ಬ್ರೆಡ್ ಪರ್ಚೇಸ್ ಮಾಡಿದ್ರಿ ಅವ್ರ ಹತ್ರ? 10 ಬ್ರೆಡ್. ಬಿಲ್ ಇವತ್ತು ಕೊಟ್ಟರು. ನೀವು ಕಸ್ಟಮರ್ ಬಿಲ್ ಕೊಟ್ಟಿದ್ದೀರಿ? ಕಸ್ಟಮರಿಗೆ ಕೊಟ್ಟಿಲ್ಲ. ಕೊಟ್ಟಿದ್ದೀರ ಅವ್ರಿಗೆ. ಯಾವಾಗ ಕೊಟ್ಟಿದ್ರಿ? ಅವ್ರು ಬಂದು ಬಿಲ್ ಬೇಕಂತ ಕೇಳಿರೋ ಅವ್ರು ಕೊಟ್ಟು. ಯಾವಾಗ? ಯಾವ ತಾರೀಕು? ಯಾವ ತಾರೀಕು ಕೊಟ್ಟಿದ್ರಿ? ಇವತ್ತು ಕೊಟ್ಟಿನಿ. ಕರೆಕ್ಟಾಗಿ ಹೇಳ್ರಿ, ಕನ್ಫ್ಯೂಸ್ ಮಾಡಬೇಡ್ರಿ. ಅವ್ರ ಪರ್ಚೇಸ್ ಯಾವ ಡೇಟಿಗೆ ಮಾಡಿದ್ರು? ಅವ್ರು 15 ತಾರೀಕು ಮಾಡಿದ್ರಿ. ಬಿಲ್ ನೀವು ಯಾವಾಗ ಕೊಟ್ರಿ? 15 ತಾರೀಕು ಮಾಡಿದ್ರಿ ಅವರು. ನಾವು 15 ಇವತ್ತು ಬಂದು ಕೇಳಿದ್ರು ಬಿಲ್ ಬೇಕಂತ ಈಗ ಕೊಟ್ಟಿದ್ವಿ. ಯಾಕೆ ಅವತ್ತಿಗೆ ಬಿಲ್ ಕೊಟ್ಟಿಲ್ಲ ನೀವು? ಕೊಟ್ಟಿಲ್ಲ. ಎಷ್ಟು ಜನ ಬಿಲ್ ಕೊಡ್ತೀರಿ ಡೈಲಿ ನೀವು ಬಿಸ್ನೆಸ್ಸಲ್ಲಿ? ಕೊಡ್ತೀರಿ, ಒಬ್ಬರು ಕೇಳಿದವ್ರಿಗೆ ಎಲ್ಲರಿಗೂ ಬಿಲ್ ಕೊಡ್ತೀವಿ. ಕೇಳಿದ್ರೆ ಮಾತ್ರ ಕೊಡ್ತೀರಿ? ಹೌದು ಸರ್. ನಿಮ್ಮ ಹೆಸರು? ರಘು. ರಘು. ಅದೇ ರೀತಿ ತಿಂಡಿ ಪರೀಕ್ಷೆಗಳನ್ನು ಮಾಡುವ ಸಂಬಂಧಪಟ್ಟ ಅಧಿಕಾರಿ ಪರೀಕ್ಷೆ ಮಾಡಿ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಮಾತು ಹೀಗಿದೆ ನೋಡಿ.
ಸರ್ ಒಂದು ನಿಮಿಷ ನೀವು ಬನ್ರಿ ಇವ್ರ ಬ್ರದರ್ ಸರ್ ಹೇಳ್ರಿ ಸರ್ ಬ್ರೆಡ್ಡಲ್ಲಿ ಹುಳ ಕೀಟ ಬಂದ ಅಂತೇಳಿ ಒಂದು ಕಂಪ್ಲೇಂಟ್ ಬೇಸ್ ಮೇಲೆ ನಾವು ಈ ಬೇಕರಿಗೆ ವಿಸಿಟ್ ಮಾಡಿದ್ದೆವು. ಅದ್ರ ಪ್ರಕಾರ ಅಲ್ಲಿ ಬ್ರೆಡ್ನಲ್ಲಿ ಒಂದು ಕೀಟ ಅಂದ್ರೆ ನೊಣಗಟ್ಟಲೆ ಇರೋ ಕಂಡು ಬಂದದ್ದು. ಅದ್ರ ಪ್ರಕಾರ ನಾವು ಇಲ್ಲಿ ಬೇಕರಿಗೆ ವಿಸಿಟ್ ಮಾಡಿದಾಗ ಆನ್ಲೈನ್ ಕೀಟ ಅದಕ್ಕೆ ನಾವು ಇಶ್ಯೂ ಮಾಡಿದ್ವಿ. ಈಗ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಟ್ಟು ಸರ್ ಈಗಾಗಲೇ ಈ ಪ್ರಕಾರ ಇವ್ರ ಮೇಲೆ ಕ್ರಮ ಏನಾಗ್ಬೋದು ರೀ ಬೇಕರಿ ಮೇಲಾಗಲಿ ಅಥವಾ ಈಗ ಯಾವ ಕಂಪ್ನಿಯಿಂದ ಬ್ರೆಡ್ ಬಂದಿದೆಯಲ್ಲ ರೀ ಅದ್ರ ಮೇಲೆ ಈಗ ಅದು ನಾವು ಈಗ ಲ್ಯಾಬಿಗೆ ಒಂದಿಷ್ಟು ಪ್ರೊಡಕ್ಟ್ ತೊಗೊಂಡಿದ್ದೀವಿ ಲ್ಯಾಬನ್ನು ಅದ್ರಾಗ ಏನು ಬರ್ತೈತಲ್ಲ ಅದ್ರ ರಾಜ್ಯ ದೇಶ ಎಲ್ಲ ಕಡೆ ಜನರ ಸಾಮಾನ್ಯವಾಗಿ ಆರೋಗ್ಯ ಕೆಡುತ್ತಿರೋದು ಇದೇ ರೀತಿ ತಿಂಡಿಯಲ್ಲಿ ಇರುವ ಕುಂದು ಕೊರತೆಗಳಿಂದ. ಇನ್ನು ಸಾವಿರಾರು ಜನರಿಗೆ ಸಪ್ಲೈ ಮಾಡೋ ಬಿಗ್ ಮಿಶ್ರಾ ಅವರು ಇಂಥ ಚಿಕ್ಕ ವಿಷಯಗಳನ್ನ ಗಮನ ಹರಿಸಿಲ್ಲ ಅಂದ್ರೆ ನಾಚಿಕೆಗೇಡು ಅಲ್ವಾ? ಇದೇ ರೀತಿ ಯಾವ ಯಾವ ತಿಂಡಿಯಲ್ಲಿ ಏನೇನಾಗಿದೆಯೋ ನೋಡಿ ಜನ ಇದನ್ನ ಖರೀದಿ ಮಾಡಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇಂಥವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಎನ್ನುವುದು ನಮ್ಮ ವಾಹಿನಿಯ ಆಶಯವಾಗಿದೆ. ಫುಡ್ ಇಂದಾನೇ ಮನುಷ್ಯರಿಗೆ ಹಲವಾರು ರೋಗ ರುಜಿನಗಳು ಬರುತ್ತಿವೆ. ಇದಕ್ಕಾಗಿ ಇಂಥ ಕೇರ್ಲೆಸ್ ಜನರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇವೆ. ವರದಿ ಸಂಪಾದಕರು ಡಾಕ್ಟರ್ ಪ್ರವೀಣ್ ಪಾಟೀಲ್, ಸುವರ್ಣ ಜನನಿ ವಾಹಿನಿ, ಬೆಳಗಾವಿ. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ.